ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯ ಪ್ರವಾಸ 7ನೇ ದಿನ ಮುಂದುವರೆದಿದ್ದು ಇಂದು ರಾಯಚೂರಿನಲ್ಲಿ ಕೂಡ ನಡೆದಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಅದ್ದೂರಿಯಾಗಿ ನಡೆಯಿತು. ತುಮಕೂರು ಹಾಗೂ ರಾಮನಗರದಲ್ಲಿ ಸದಸ್ಯತ್ವ ಅಭಿಯಾನ ಮುಗಿಸಿ ಈಗ ರಾಯಚೂರಿನತ್ತ ಹೆಜ್ಜೆ ಹಾಕಿದ್ದಾರೆ. ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿನಾಯಕನ ಆಶೀರ್ವಾದ ಪಡೆದುಕೊಂಡು ಟ್ರ್ಯಾಕ್ಟರ್ ರ್ಯಾಲಿ ಕೂಡ ಮಾಡಿದರು. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಹೊಸಹಳ್ಳಿ ಕ್ಯಾಂಪ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಜನ ಭಾಗವಹಿಸಿದರು. ಜಿಲ್ಲೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ನಾನು ಒಂದು ಈ ಟ್ರ್ಯಾಕ್ಟರ್ನಲ್ಲಿ ತಾವೇನಿವತ್ತು ನಿಜಕ್ಕೂ ಕೂಡ ಭಾಳ ರೋಮಾಂಚಕಾರಿಯಾದಂಥ ಒಂದು ಘಟನೆ ಅದು. ಎಷ್ಟು ಟ್ರ್ಯಾಕ್ಟರ್ಗಳು, ಬಹುಶಃ 250-300ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು, ರೈತರ ನಿಜವಾದ ಸಂಕೇತ. ಇವತ್ತು ಟ್ರ್ಯಾಕ್ಟರ್ ಮೂಲಕ ನಮ್ಮನ್ನು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದೀರಿ. ನಿಮ್ಮ ಉತ್ಸಾಹಕತೆ, ನಿಮ್ಮ ಈ ಒಂದು ಹುಮ್ಮಸ್ಸು, ಇದಕ್ಕೆ ನಾವು ಎಷ್ಟು ಮಾತನಾಡಿದರೂ ಕೂಡ ಬಹುಶಃ ಆ ಪದಗಳಲ್ಲಿ ನಾವು ಯಾವುದೂ ಕೂಡ ಇದನ್ನು ವಿವರಿಸ್ಲಿಕ್ಕಾಗೋದಿಲ್ಲ. ರಾಯಚೂರು ಜಿಲ್ಲೆನಲ್ಲಿ, ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಒಂದು ಕಡೆ ಭತ್ತ ಮತ್ತಿನ ಕಡೆ ಜೋಳ, ಇವೆರಡೂ ಕೂಡ ಪ್ರಮುಖವಾದಂಥ ಬೆಳೆಗಳು ನೀವೇನು ಬೆಳೀತಾ ಇದ್ದೀರಿ. ಆದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಮಾರುಕಟ್ಟೆಗಳಲ್ಲಿ ಮಾರಾಟ ಆಗದಿರ ಕಳೆದ 6 ತಿಂಗಳಿಂದ ನಿರಂತರವಾಗಿ ನೀವು ಅನುಭವಿಸ್ತಾ ಇರ್ತಕ್ಕಂಥ ಈ ಒಂದು ಯಾತನೆ ಏನಿದೆ, ಇದು ನಿಜಕ್ಕೂ ಕೂಡ ಈ ರಾಜ್ಯ ಸರ್ಕಾರದ ರೈತ ವಿರೋಧಿಯ ನಡೆ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಹೃದಯದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಒಂದು ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನ ಅನೇಕ ನಿದರ್ಶನಗಳಲ್ಲಿ ಅದನ್ನು ಸಾಬೀತನ್ನ ಮಾಡಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಪ್ರಮುಖವಾದಂಥ ಉದ್ದೇಶ, ಮೂಲ ವಿಷಯ ಮರ್ತು ಹೋಗಿದ್ದೆ. ಸದಸ್ಯತ್ವ ನೋಂದಣಿ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನಾವೇನು ಚಾಲನೆಯನ್ನು ಇಡೀ ರಾಜ್ಯದಲ್ಲಿ ಕೊಟ್ಟು ರಾಜ್ಯಾದ್ಯಂತ ಇವತ್ತು ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಯಾರ್ಯಾರು ಪಕ್ಷದ ಸಕ್ರಿಯ ಸದಸ್ಯರಾಗ್ತಕ್ಕಂಥದ್ದಕ್ಕೆ ತಾವುಗಳು ಭಾಗಿಯಾಗ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ, ಪಂಚಾಯಿತಿವಾರು ಒಂದೊಂದು ತಂಡವನ್ನು ಕಟ್ಕೊಳ್ಳಿ. ಹಿರಿಯಕರು, ಯುವಕರು, ಹೆಣ್ಮಕ್ಳು ಎಲ್ಲರೂ ಸೇರಿ ಆಯಾ ಪಂಚಾಯಿತಿಗಳಿಗೆ ಹೋಗಿ ತೆರಳಿ ಜನತಾದಳ ಪಕ್ಷದ ದೊಡ್ಡವರ ಕುಮಾರಣ್ಣನ ಸಾಧನೆಗಳೇನು, ಪ್ರಾದೇಶಿಕ ಪಕ್ಷದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅವಶ್ಯಕತೆಗಳೇನು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅವ್ರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಇಡೀ ತಾಲೂಕಾದ್ಯಂತ ಎಲ್ಲ ಮತದಾರ ಬಂಧುಗಳಿಗೆ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಇವತ್ತಿನಿಂದ ಪಣ ತೊಟ್ಟು ಹೊರಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಯೂತ್ ವಿಂಗ್ನ ಆಕ್ಟಿವ್ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಅಭಿಷೇಕ್ ನಾಡಗೌಡ್ ಎಲ್ಲಿದ್ದಾರೆ, ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ನಾಡಗೌಡರು ಸಾಹೇಬರು, ನಾಡಗೌಡರು ವೆಂಕಟರಾವ್ ನಾಡಗೌಡರು ಸಾಹೇಬರ ಸಹೋದರರು. ಹಾಗಾಗಿ ಧನ್ಯವಾದ ಅಣ್ಣ, ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಾನು